ನಮಸ್ಕಾರ ಸ್ನೇಹಿತರೆ. ಸೊ KCET ಸ್ಟೂಡೆಂಟ್ಸ್ ಯಾರೆಲ್ಲ ಈಗ 2024 ಥರ್ಡ್ ರೌಂಡ್ ಅಥವಾ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಇವತ್ತು ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಇರೋ ಕಾರಣ ಹುಡುಗರು ಕ್ವಶನ್ಸ್ ಕೇಳ್ತಿದ್ರಿ, ಅಣ್ಣ ಇವತ್ತು ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಅಂತಂದರೆ ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋಂಥದ್ದು. ಸೊ ಹಾಗಾಗಿಬಿಟ್ಟು ಈ ಒಂದು ವಿಡಿಯೋದಲ್ಲಿ ಸ್ವಲ್ಪ ನಿಮಗೆ ಶೆಡ್ಯೂಲ್ ಬಗ್ಗೆ ರಿಮೈಂಡ್ ಮಾಡ್ತಾ ಇದ್ದೀನಿ. ಈಗಾಗಲೇ ಇದ್ರ ಬಗ್ಗೆ ಹೇಳಿದ್ದೆ, ಬಟ್ ಅದಾಗಿ ಕೂಡ ಕೆಲವೊಂದು ಸ್ಟೂಡೆಂಟ್ಸ್ಗೆ ನೋಡಿರಲ್ಲ. ಓಕೆ, ಕೆಲವೊಂದಿಷ್ಟು ಹುಡುಗರಿಗೆ ನೋಡಿರಲ್ಲ. ಇವಾಗ ಅದನ್ನೇ ಹೇಳ್ತಿದ್ದೀನಿ. ಇವಾಗ ನೋಡಿರಿ, ನಿಮ್ಮ ಶೆಡ್ಯೂಲಲ್ಲಿ ಇರೋ ಪ್ರಕಾರ ಇವತ್ತಂದರೆ 30/9/2024 ಹಿಡಿದು ಇವತ್ತು 4/10/2024 ಸಾಯಂಕಾಲ 4 ಗಂಟೆ ಅಥವಾ ಮಧ್ಯಾಹ್ನ ಅಂತಿರೋ ಸಾಯಂಕಾಲ ಅನ್ಕೊಂತಿರೋ ಇವತ್ತು 4 ಗಂಟೆವರೆಗೂ ಕೂಡ ನೀವು ಆಪ್ಷನ್ ಎಂಟ್ರಿ ಮಾಡೋದು, ಅಥವಾ ಇಟ್ ಮೀನ್ಸ್ ಏನಂತ ಕರಿತೀವಿ, ಎಡಿಟ್ ಅಂತ ಕರಿತೀವಿ, ಅಥವಾ ಫ್ರೆಶ್ ಆಪ್ಷನ್ ಎಂಟ್ರಿ ಕೂಡ ಬಿಟ್ಟಿದ್ದಾರೆ. ಓಕೆ, ಹೊಸದಾಗಿ ಕಾಲೇಜಸ್ ಯಾರು ಕೂಡ ಮಾಡ್ಬೋದಾಗಿರ್ತದ. ಈವರೆಗೂ ಯಾರೆಲ್ಲ ಸೀಟ್ ಸಿಕ್ಕಲ್ಲ ಅವ್ರಿಗಂತೂ ಯಾವುದೇ ರೀತಿ ಕಾಲೇಜಸ್ ಶೋ ಆಗ್ತಿರಲ್ಲ. ಸೊ ಹಂಗಾಗಿಬಿಟ್ಟು ಕಾಲೇಜಸ್ನ ಯಾಡ್ ಮಾಡಿರಿ ವಾಯ್ಸ್ ಸ್ಪೇಸು. ಇನ್ ಕೇಸ್ ಚಾಯ್ಸ್ 2 ಚಾಯ್ಸ್ 3 ಕೊಟ್ಟು ಏನಾದರೂ ಬಂದಿತ್ತು ಅಂತಂದರೆ ನಿಮಗೆ ಕಾಲೇಜಸ್ ಶೋ ಆಗ್ತಿರ್ತವೆ, ಬಟ್ ಯಾಡ್ ಕೂಡ ಮಾಡ್ಬೋದು, ಮಾಡಿರಿ. ಆ್ಯಂಡ್ ಈಗ ಬೇರೆ ಒಂದು ಬಗ್ಗೆ ಮಾತಾಡೋದಾಗಿತ್ತು ಅಂತಂದರೆ ಲೈಕ್ ಯಾವ ರೀತಿ ಅಂತಂದರೆ ಇದುವರೆಗೆ ಸೀಟೇ ಸಿಕ್ಕಿಲ್ಲ ಅಂತ ಅವ್ರಿಗೇನಪ್ಪ ಅಂತಂದರೆ ಹೊಸದಾಗಿ ಆ್ಯಡ್ ಮಾಡೋಕ್ಕೆ ಚಾನ್ಸ್ ತಗೊಟ್ಟಿದ್ದಾರೆ. ಆ್ಯಂಡ್ ನಿಮ್ಗೆ ಒಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ ಈಗ ಮ್ಯಾನೇಜ್ಮೆಂಟ್ ಸರೆಂಡರ್ ಸೀಟ್ ಈಗ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಮೊದಲು 904 ಸೀಟ್ ಇರೋದೊಂದು ನೋಟಿಫಿಕೇಷನ್ ಅಂತ ಬಿಟ್ಟರು. ಇವಾಗ ಸರೆಂಡರ್ 2 ಅಂತಂದರೆ ಮ್ಯಾನೇಜ್ಮೆಂಟ್ದು ಸರೆಂಡರ್ 2 ಅಂತ ಬಿಟ್ಬಿಟ್ಟು ಅಂದರೆ ನಿನ್ನೆವರೆಗೂ ಯಾರೆಲ್ಲ ಹೋಗ್ಬಿಟ್ಟು ಕೈಗೆ ಸಬ್ಮಿಟ್ ಮಾಡಿ ಬಂದರೋ ಆ ಒಂದು ಲಿಸ್ಟು ಕೂಡ ಬಿಟ್ಟಿದ್ದಾರೆ. ಅಂದರೆ ಈ ರೌಂಡ್ಗೂ ಕೂಡ ಸ್ವಲ್ಪ ಸೀಟ್ ಜಾಸ್ತಿ ಆಗಿದ್ದಾವೆ. ಇದೇ ಲಾಸ್ಟ್ ರೌಂಡ್. ಓಕೆ, ನೀವು ಆಪ್ಷನ್ ಎಂಟ್ರಿ ಮಾಡಿ ಸೀಟ್ ತೊಗೊಳ್ಳೋದು ಇದೇ ಒಂದು ಲಾಸ್ಟ್ ರೌಂಡ್ ಆಗಿರ್ತದೆ. ನೆಕ್ಸ್ಟ್ ನಿಮಗೆ ಮಾಪಪ್ ರೌಂಡ್ ಮಾತ್ರ ಇರ್ತದೆ. ಓಕೆ, ಮಾಪಪ್ ರೌಂಡು ಯಾವ ರೀತಿ ನಡೆಸ್ತೀನಿ ಅಂತ ಇನ್ನೂ ಕೂಡ ಕೇಳಿದವ್ರು ಹೇಳಿಲ್ಲ. ಒಂದು ತಿಳ್ಕೊಬೇಕು, ನರ್ಸಿಂಗ್ ಸ್ಟೂಡೆಂಟ್ಸ್ಗೆ ಗೌರ್ಮೆಂಟ್ ಕಾಲೇಜಸ್ ಮಾತ್ರ ಮಾಪಪ್ ರೌಂಡ್ ನಡೀತದೆ. ರಿಮೈನಿಂಗ್ ಈಗ ಪ್ರೈವೇಟ್ ಕಾಲೇಜ್ ಲೈಕ್ ಇಂಜಿನಿಯರಿಂಗ್ ಜಾಸ್ತಿ ಸೀಟ್ ಉಳ್ಕೊಂಡಿರ್ತದಂದರೆ ನಿಮಗೆ ಪ್ರೈವೇಟ್ ಕಾಲೇಜಲ್ಲೂ ಕೂಡ ಮಾಪಪ್ ರೌಂಡ್ ಇರ್ತದೆ. ಬಟ್ ಇದು ಕಾಲೇಜ್ ವಾರ ಬಿಡ್ತಾರೋ ಅಥವಾ ಡಿಸ್ಟ್ರಿಕ್ಟ್ ವೈಸ್ ಬಿಡ್ತಾರೋ ಅಥವಾ ಆನ್ಲೈನ್ ನಡೆಸ್ತಾರೋ ಆಫ್ಲೈನ್ ನಡೆಸ್ತಾರೋ ಏನು ಕೂಡ ಹೇಳಿಲ್ಲ. ಓಕೆ, ಮಾಪಪ್ ರೌಂಡ್ ಬಗ್ಗೆ ಪಕ್ಕಕ್ಕೆ ಇಟ್ಬಿಟ್ಟು ಈಗ ಮಾತಾಡೋದಂದರೆ ಈಗ ಡೈರೆಕ್ಟ್ ಓಕೆ ಇವಾಗ ರಿಸಲ್ಟ್ ಯಾವಾಗ ಬರುತ್ತೆ ಥರ್ಡ್ ರೌಂಡ್ ಅಂತಂದರೆ ಇಲ್ಲಿ ಕಾಣಿಸ್ತಿದೆ ನೋಡಿರಿ, 7/10/2024 ಆಫ್ಟರ್ 2 PM ಅಂತಂದು ಹೇಳ್ಬಿಟ್ಟು ಒಂದು ಪ್ರಾವಿಸ್ನಲ್ ರಿಸಲ್ಟ್ ಅಂತಂದರೆ ಒಂದು ತಾತ್ಕಾಲಿಕ ಒಂದು ಫಲಿತಾಂಶನೊಂದು ನಿಮಗೆ ಪ್ರಕಟಿಸ್ತಾರೆ. ಅದು 7ನೇ ತಾರೀಕು ಅಂತಂದರೆ ಏನಾದರೂ ತಪ್ಪಾಗಿತ್ತಂದರೆ ಕೇದವ್ರಿಗೆ ಮೇಲ್ ಮಾಡಿಬಿಟ್ಟು ಕೇಳ್ಕೊಳ್ಳೋದಾಗಿರ್ತದೆ. ಅದಾದ ನಂತರ 8/10/2024 ನಿಮ್ಗೆ ರಿಯಲ್ ಅಲಾಟ್ಮೆಂಟ್. ಓಕೆ, ಇದು ನಿಮ್ಮದು ಫೈನಲ್ ಅಂದರೆ ಈ 3 ರೌಂಡ್ ಇಲ್ಲಿಗೆ ಕೊನೆ ಆಗುತ್ತೆ. ಇನ್ ಕೇಸ್ ಸೀಟ್ ಸಿಕ್ಕರೆ ನಿಮಗೆ ಚಾಯ್ಸ್ ಎಂಟ್ರಿ ಅಂತ ಏನು ಇರಲ್ಲ, ಡೈರೆಕ್ಟ್ ಅಡ್ಮಿಷನ್. ಯಾಕಂದರೆ ಇದು ಲಾಸ್ಟ್ ರೌಂಡು. ಸೊ ಹಂಗಾಗಿಬಿಟ್ಟು ಅಡ್ಮಿಷನ್ ಮಾಡಿಸ್ಕೊಳ್ಳೋಕೆ ಎಲ್ಲನೂ ಕೂಡ ಮುಂದೆ ಎಲ್ಲನೂ ಕೂಡ ಹೇಳಿದೆ ನೋಡಿ. ಅದನ್ನ ಮುಂದೆ ನೋಡೋಣ ಅಂತ. ಸದ್ಯಕ್ಕಂತೂ ರಿಸಲ್ಟ್ ನಿಮಗೆ ಗೊತ್ತಿರುವಾಗೆ 7/10/2024 ಪ್ರೊವಿಷನಲ್ಲು, 8/10/2024 ಫೈನಲ್ ರಿಸಲ್ಟ್ ಅನ್ನೋದಿರುತ್ತೆ. ಓಕೆ, ಇದಿಷ್ಟು ಸದ್ಯಕ್ಕೆ. ಅದಾದ ತಕ್ಷಣ ಮತ್ತು ಮುಂದೆ ನೋಡಿದ್ರೆ 9/10/2024 ಹಿಡಿದು 14/10/2024 ಪೇಮೆಂಟ್ ಮಾಡಿ ಅಡ್ಮಿಷನ್ ಆರ್ಡರ್ ಡೌನ್ ಮಾಡ್ಕೊಳ್ಳೋಕ್ಕೆ ಟೈಮ್ ಕೊಡ್ತಾರೆ. ಅದಾದ ತಕ್ಷಣ 15/10/2024 ನೀವು ಅಡ್ಮಿಷನ್ ಮಾಡಿಸ್ಕೊಳ್ಬೋದು. ಓಕೆ, ಅಂದರೆ 15ನೇ ತಾರೀಕು ಈ ತಿಂಗಳು 15ನೇ ತಾರೀಕು ಎಲ್ಲನೂ ಕೂಡ ಅಡ್ಮಿಷನ್ ಕ್ಲೋಸ್ ಆಗುತ್ತೆ. ಓಕೆ, ಸರಿ. ಇವಾಗ ಕೆಲವೊಂದಿಷ್ಟು ಹುಡುಗರಿಗೆ ಕೇಳ್ತಿದ್ದಾರೆ. ಒಂದು ಇಂಜಿನಿಯರ್ ಸ್ಟೂಡೆಂಟ್ಸು ರಿಲಯನ್ಸ್ ಸ್ಕಾಲರ್ಶಿಪ್ ಮಿಸ್ ಮಾಡ್ಕೊತಿದ್ದಾರೆ. ಯಾಕಂದರೆ 6ನೇ ತಾರೀಕು ಲಾಸ್ಟ್ ಇದೆ, ಅದು ಮಿಸ್ ಆಗುತ್ತೆ ನಿಮಗೆ. ಬಟ್ ರಿಮೈನಿಂಗ್ ನಿಮಗೆ SSP ಆಗಿರ್ಬೋದು, ನಿಮಗೆ ಲೇಬರ್ ಕಾರ್ಡ್ದು ಎಲ್ಲನೂ ಕೂಡ ಇರುತ್ತೆ ನೋಡಿ ಸ್ಕಾಲರ್ಶಿಪ್ಪು, ಅವನ್ನೆಲ್ಲನೂ ಕೂಡ ನಿಮಗೆ ಬರುತ್ತೆ. ಓಕೆ, ಸರಿ. ಮುಂದೆ ನಿಮಗೆ ಸ್ಕಾಲರ್ಶಿಪ್ ಮತ್ತು BCM ಹಾಸ್ಟೆಲ್ ಕೂಡ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಈಗಾಗಲೇ. ನಿನ್ನೆನೇ ಅಂದರೆ 2ನೇ ತಾರೀಕು ಸ್ಟಾರ್ಟ್ ಆಗಿದೆ. ಸೊ ಈ ತಿಂಗಳು 30ನೇ ತಾರೀಕುವರೆಗೂ ಕೂಡ BCM ಹಾಸ್ಟೆಲ್ ಅಪ್ಲಿಕೇಶನ್ ಇರ್ತದೆ, ಹೋಗಿ ಹಾಕಿರಿ. ಆ್ಯಂಡ್ ಇನ್ನೂ ಒಂದು ಖುಷಿ ವಿಚಾರ, ಇವತ್ತಿಂದ ಬಸ್ ಪಾಸ್ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ಎಲ್ಲನೂ ಕೂಡ ಮುಂದೆ ಎಲ್ಲನೂ ಕೂಡ ಹೇಳೋಣಂತೆ. ಸರಿ, ಮುಂದೆ ಇದೇ ರೀತಿ ಏನಾದರೂ ಸ್ಕಾಲರ್ಶಿಪ್ಪು ಹಾಸ್ಟೆಲ್ಸು ಏನಾದರೂ ಹೊಸದಾಗಿ ಸ್ಕೀಮ್ಸ್ಗೆ ಬಂದರೆ ತಿಳಿಸ್ತಿರ್ತೀವಿ. ಹಂಗಾಗಿಬಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರಿ. ಆ್ಯಂಡ್ ಮಸ್ಟ್ ನೀವು ಹೋಗ್ಬಿಟ್ಟು ಟೆಲಿಗ್ರಾಮ್ ಜಾಯ್ನ್ ಆಗಬೇಕು ಆ್ಯಂಡ್ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗಿರಿ. ಎಲ್ಲನೂ ಕೂಡ ಅಪ್ಡೇಟ್ಸ್ ತಿಳಿಸ್ತೀವಿ. ಸರಿ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೆಕ್ಸ್ಟ್ ಡೇ. ಬಾಯ್.